ನಮಸ್ಕಾರ ಸ್ನೇಹಿತರೆ. ಈಗ ನಿಮ್ಮ ರೇಷನ್ ಕಾರ್ಡಿಗೆ ಇ-ಕೆ.ವೈ.ಸಿ ಮಾಡಿಸಿದ್ದೀರಾ? ಇ-ಕೆ.ವೈ.ಸಿ ಮಾಡಿಸದೇ ಇದ್ದರೆ ಏನಾಗ್ಬೋದು? ಯಾರ್ಯಾರು ಇ-ಕೆ.ವೈ.ಸಿ ಮಾಡಿಸ್ಬೇಕು? ಮನೆಯಲ್ಲೇ ಮೊಬೈಲ್ ಮೂಲಕ ಮಾಡ್ಬೋದಾ? ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವು ಮೊದಲ ಬಾರಿಗೆ ನಮ್ಮ ಅರ್ಜುನ ಎಂಟರ್ಪ್ರೈಸಸ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದಿದ್ರೆ ನಿಮಗೆ ಸರ್ಕಾರಿ ಯೋಜನೆಗಳು, ಉದ್ಯೋಗ ಮಾಹಿತಿ, ಹಾಗೆ ಗ್ರಾಮವನ್ನು ಮತ್ತು ಜನಸಾಮಾನ್ಯರಿಗೆ ಬೇಕಾಗೋ ಆನ್ಲೈನ್ ಸೇವೆಗಳ ಮಾಹಿತಿಗಾಗಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಹಾಗಾದರೆ ಸ್ನೇಹಿತರೆ, ಈಗ ಈ ರಾಜ್ಯ ಸರ್ಕಾರದಿಂದ ಹೊಸದಾಗಿ ರಿಲೀಸ್ ಆಗಿರೋ ಇ-ಕೆ.ವೈ.ಸಿ ಕಂಪಲ್ಸರಿ ಮಾಡಿರೋ ಮಾಹಿತಿ ಬಗ್ಗೆ ನೋಡೋದಾದರೆ, ಇದು ರೇಷನ್ ಕಾರ್ಡಿಗೆ ಇ-ಕೆ.ವೈ.ಸಿ ಕಂಪಲ್ಸರಿ ಮಾಡಿಸಲೇಬೇಕು ಅನ್ನೋದು ಈ ರಾಜ್ಯ ಸರ್ಕಾರದಿಂದ ಬಂದಿರೋ ಮಾಹಿತಿ. ಅದೀಗ ಸೆಪ್ಟೆಂಬರ್ ಎಂಡ್ ತನಕ ಆಪ್ಷನ್ ಇದೆ ನಿಮಗೆ ಇ-ಕೆ.ವೈ.ಸಿ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ. ಸೊ ಇ-ಕೆ.ವೈ.ಸಿ ಆಗಿಲ್ಲ ಅಂತ ಅಂದರೆ ನಿಮಗೆ ನೆಕ್ಸ್ಟ್ ಬರೋ ಯಾವುದೇ ಉಚಿತ ಸೌಲಭ್ಯಗಳಾಗಿರ್ಬೋದು ಅಥವಾ ರೇಷನ್ ಶಾಪಲ್ಲಿ ನಿಮಗೆ ಕೊಡ್ತಾ ಇರೋ ರೇಷನ್ನು ಕ್ಯಾನ್ಸಲ್ ಆದರೂ ಆಗ್ಬೋದು. ಸೊ ನಿಮಗೆ ಈ ಸೆಪ್ಟೆಂಬರ್ ಎಂಡ್ ತನಕ ಆಪ್ಷನ್ ಇದೆ ಕೆ.ವೈ.ಸಿ ಮಾಡ್ಕೊಳ್ಳೋದಕ್ಕೆ. ಅದನ್ನು ಹೇಗೆ ಮಾಡ್ಕೊಳ್ಬೇಕು ಆ್ಯಂಡ್ ನಿಮಗೆ ಮೊಬೈಲಲ್ಲೇ ನೀವು ಕೆ.ವೈ.ಸಿ ಕಂಪ್ಲೀಟ್ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಬೋದು. ಅದ್ರ ಬಗ್ಗೆ ಈ ಮಾಹಿತಿ ಕೊಡ್ತಾ ಇದ್ದೀನಿ. ಈಗ ಇ-ಕೆ.ವೈ.ಸಿ ಅಂದರೆ ಎಲೆಕ್ಟ್ರಾನಿಕ್ ನೋನ್ ಯುವರ್ ಕಸ್ಟಮರ್ ಅಂತ. ಅಂದರೆ ರೇಷನ್ ಕಾರ್ಡಲ್ಲಿ ಸದಸ್ಯರ ಗುರುತನ್ನು ಅವರ ಆಧಾರ್ ಮಾಹಿತಿಯೊಂದಿಗೆ ಪರಿಶೀಲಿಸುವ ಪ್ರಕ್ರಿಯೆನೇ ಈ ಇ-ಕೆ.ವೈ.ಸಿ ಅಂತ ಕರೆಯಲಾಗುತ್ತೆ. ಅಂದರೆ ನಿಮ್ಮ ರೇಷನ್ ಕಾರ್ಡಲ್ಲಿ ಯಾರ್ಯಾರು ಇದ್ದಾರೋ ಸದಸ್ಯರು ಮತ್ತು ಅವ್ರು ನಿಜವಾಗಿಯೂ ಅದೇ ವ್ಯಕ್ತಿನ ಅನ್ನೋದನ್ನು ಕನ್ಫರ್ಮೇಷನ್ ಮಾಡೋದಕ್ಕೆ ಈ ಇ-ಕೆ.ವೈ.ಸಿ ಮಾಡ್ತಾ ಇದ್ದಾರೆ ಈಗ. ಸೊ ಇ-ಕೆ.ವೈ.ಸಿ ಮಾಡ್ತಾ ಇರೋ ಮೇಯ್ನ್ ಉದ್ದೇಶ ಏನಂತ ಅಂದರೆ, ಈಗ ಡೆತ್ ಆಗಿರೋರೆಲ್ಲ ರೇಷನ್ ತೊಗೊತಾ ಇರ್ತಾರೆ ಆಲ್ರೆಡಿ. ಸೊ ಅಂಥವ್ರನ್ನ ಡಿಲೀಟ್ ಮಾಡೋದಕ್ಕೋಸ್ಕರ, ಹಾಗೆ ಹೊಸದಾಗಿ ಈಗ ಯಾರು ಮದುವೆ ಆಗಿರ್ತಾರೆ ಅವ್ರನ್ನೆಲ್ಲ ಸೇರಿಸಿರ್ತೀರ, ಅವ್ರದ್ದು ಕೆ.ವೈ.ಸಿಗಳು ಕೆಲವೊಮ್ಮೆ ಆಗಿರಲ್ಲ. ಹಾಗೆ ತುಂಬ 5 ವರ್ಷ ಹಿಂದ್ಗಡೆ ಆಲ್ಮೋಸ್ಟ್ ಕೆ.ವೈ.ಸಿ ಒಂದು ಸಲ ಮಾಡಿದರು. ಆಮೇಲೆ ಪ್ರತಿ ವರ್ಷ ಮಾಡ್ತಿದ್ದೀವಿ ಕೆ.ವೈ.ಸಿ ಅಂತ ಹೇಳಿದರು, ಬಟ್ ಕೆಲವೊಮ್ಮೆ ಮಾಡಿರಲ್ಲ. ಸೊ ಅಂಥವ್ರ ಕೆ.ವೈ.ಸಿನ ಈಗ ಕಂಪಲ್ಸರಿ ಕಂಪ್ಲೀಟ್ ಮಾಡ್ಕೊಳ್ಳೇಬೇಕು. ಕಂಪ್ಲೀಟ್ ಆಗಿಲ್ಲ ಅಂತ ಅಂದರೆ ನಿಮಗೆ ಸಿಗ್ತಾ ಇರೋ ರೇಷನ್ ಆಗಲಿ ಅಥವಾ ಸರ್ಕಾರದಿಂದ ಯಾವುದೇ ಸೌಲಭ್ಯ ಆಗಿರ್ಬೋದು ಸಿಗ್ತಾ ಇದ್ದರೆ ಅದು ಸಿಗೋದು ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದೆ. ಈಗ ನೆಕ್ಸ್ಟ್ ಗೃಹಲಕ್ಷ್ಮಿ ಬಂತು ಅಂದ್ರೂ ಅದಕ್ಕೆ ನಿಮ್ಮದು ಇ-ಕೆ.ವೈ.ಸಿ ಕಂಪಲ್ಸರಿ ಆಗಿರಲೇಬೇಕಾಗಿರುತ್ತೆ. ಹೇಗೆ ಅಂತ ಅಂದರೆ, ಈಗ ರೇಷನ್ ಕಾರ್ಡಲ್ಲಿ ಒಬ್ಬರು ಇದ್ದರೆ ಒಬ್ರದ್ದು ಕೆ.ವೈ.ಸಿ ಕಂಪ್ಲೀಟ್ ಆಗಿರಬೇಕು. ಹೀಗೆ ಅಕಸ್ಮಾತ್ 4-5 ಜನ ಇತ್ತು ಅಂದ್ರೂ ಅವ್ರದ್ದಷ್ಟು ಜನದ್ದು ಕೆ.ವೈ.ಸಿ ಕಂಪ್ಲೀಟ್ ಆಗಿರಲೇಬೇಕು. ಈಗ ಒಬ್ರದ್ದು ಕೆ.ವೈ.ಸಿ ಆಗಿದೆ, ಇನ್ನೊಂದು 3-4 ಜನದ್ದು ಆಗಿಲ್ಲ ಅಂತ ಅಂದರೆ ಆ ರೇಷನ್ ಕಾರ್ಡಲ್ಲಿ ಆ 3-4 ಜನದ ಹೆಸರು ಡಿಲೀಟ್ ಆಗೋ ಚಾನ್ಸಸ್ಸು ಇರುತ್ತೆ. ಹಾಗೆ ಇದು ಎ.ಪಿ.ಎಲ್ಲು, ಬಿ.ಪಿ.ಎಲ್ಲು, ಅಂತ್ಯೋದಯ 3 ಕಾರ್ಡಿಗೂ ಕಂಪಲ್ಸರಿ ಆಗಿದೆ. ಎ.ಪಿ.ಎಲ್ ಕಾರ್ಡ್ ಇರೋರು ನಾವು ರೇಷನ್ ತೊಗೊತಾ ಇಲ್ಲ, ಸೊ ನಾವೇನು ಕೆ.ವೈ.ಸಿ ಮಾಡಲೇಬೇಕು ಅನ್ನೋದು ಕಂಪಲ್ಸರಿ ಇಲ್ಲ ಅಂತ ಅಂದ್ಕೊಳ್ಳೋದು ತಪ್ಪು. ನೀವು ರೇಷನ್ ತೊಗೊಳ್ಳಿ ಬಿಡಿ, ಬಟ್ ನಿಮ್ಮದು ಒಂದು ID ಪ್ರೂಫು ಅಥವಾ ಅಡ್ರೆಸ್ ಪ್ರೂಫ್ ಆಗಿ ರೇಷನ್ ಕಾರ್ಡ್ ವರ್ಕ್ ಆಗಬೇಕು ಅಂದರೆ ರೇಷನ್ ಕಾರ್ಡಲ್ಲಿ ನಿಮ್ಮ ಕೆ.ವೈ.ಸಿ ಕಂಪಲ್ಸರಿ ಆಗಿರಲೇಬೇಕು. ಸೊ ಇವಾಗ ಆಲ್ಮೋಸ್ಟ್ ನಿಮ್ಮ ನಿಯರೆಸ್ಟ್ ನ್ಯಾಯಬೆಲೆ ಅಂಗಡಿಗಳಿಗೆ ಒಂದು ಪಟ್ಟಿ ಬಂದಿರುತ್ತೆ. ಅಂದರೆ ನಿಮ್ಮ ಯಾರ್ಯಾರಿಗೆ ಈ ಕೆ.ವೈ.ಸಿ ಮಾಡಿಸ್ಬೇಕು ಅನ್ನೋದನ್ನು ಒಂದು ಲೆಟ್ರು ಕಳಿಸಿರ್ತಾರೆ. ನೀವು ಒಂದು ಸಲ ನಿಮ್ಮ ನಿಯರೆಸ್ಟ್ ನ್ಯಾಯಬೆಲೆ ಅಂಗಡಿಗಳಿಗೆ ಹೋಗಿ ಸೊಸೈಟಿಲಿ ನೀವು ಯಾವ ಕಡೆ ರೇಷನ್ ತೊಗೊತಾ ಇದ್ದೀರೋ ಅಲ್ಲಿ ಹೋಗಿ ನೀವು ಒಂದು ಸಲ ಚೆಕ್ ಮಾಡಿಸ್ಕೊಬೋದು. ನಿಮ್ಮ ಹೆಸರಲ್ಲಿ ಕೆ.ವೈ.ಸಿ ಕಂಪಲ್ಸರಿ ಮಾಡಿ ಬಂದಿದೆಯಾ ಅಥವಾ ಆಗಿದೆಯಾ ಅಂತ ತಿಳ್ಕೊಬೋದು. ಹಾಗೂ ಇಲ್ಲ ನೀವು ಮೊಬೈಲಲ್ಲೇ ಚೆಕ್ ಮಾಡ್ತೀನಿ ಅಂತ ಅಂದ್ರೂ ಮೊಬೈಲಲ್ಲೂ ಚೆಕ್ ಮಾಡ್ಬೋದು. ಮೊಬೈಲಲ್ಲಿ ಹೇಗೆ ಚೆಕ್ ಮಾಡೋದು ಅಂತ ಅಂದರೆ, ಜಸ್ಟ್ ನೀವು ಗೂಗಲಿಗೆ ಹೋಗಬೇಕಾಗತ್ತೆ. ಅಲ್ಲಿ ಸರ್ಚ್ ಬಾರಲ್ಲಿ ಈ ಆಹಾರ ಅಂತ ಒಂದು ವೆಬ್ಸೈಟನ್ನು ಓಪನ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನಿಮಗೆ ಈ ಸರ್ವಿಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಕಡೆ ಸೈಡಲ್ಲಿ ಈ ಸ್ಟೇಟಸ್ ಅಂತ ಶೋ ಆಗುತ್ತೆ. ಇಲ್ಲಿ ನೀವು ಅಮೆಂಡ್ಮೆಂಟ್ ರಿಕ್ವೆಸ್ಟ್ ಸ್ಟೇಟಸ್ ಅಂತ ಇದೆ ನೋಡಿ, ಇದರಲ್ಲಿ ನೀವು 3 ಆಪ್ಷನ್ ಬರುತ್ತೆ. ಬ್ಯಾಂಗ್ಳೂರು ರೀಸನ್ನು, ಹಾಗೆ ಮೈಸೂರು ರೀಸನ್ನು, ಕಲಬುರಗಿ ರೀಸನ್ ಅಂತ. ನಿಮ್ಮದು ಡಿಸ್ಟಿಕ್ಕು ಯಾವ ರೀಸನಿಗೆ ಬರುತ್ತೆ ಅಂತ ತಿಳ್ಕೊಂಡು ಅದನ್ನು ಚೆಕ್ ಮಾಡ್ಕೊಬೇಕಾಗತ್ತೆ. ಆ ಡಿಸ್ಟಿಕ್ ರೀಸನ್ ಡೀಟೇಲು ಇಲ್ಲಿ ಹಾಕಿರ್ತೀನಿ, ಒಂದು ಸಲ ಚೆಕ್ ಮಾಡ್ಕೊಬೋದು. ಈಗ ನಾನು ಕಲಬುರಗಿ ರೀಸನ್ದು ತೊಗೊಳ್ತೀನಿ ಜಸ್ಟ್ ಚೆಕ್ ಮಾಡೋದಕ್ಕೆ. ಇಲ್ಲಿ ನಿಮಗೆ ಪಡಿತರ ಚೀಟಿ ವಿವರ ಅಂತ ಇದೆ ನೋಡಿ,
ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಫಸ್ಟ್ ಮತ್ತೆ 2 ಆಪ್ಷನ್ ಬರುತ್ತೆ, ವಿತ್ OTP ವಿತೌಟ್ OTP ಅಂತ. ಆ ವಿತ್ OTP ಮೇಲೆ ಕ್ಲಿಕ್ ಮಾಡಿ ನಿಮ್ಮ ರೇಷನ್ ಕಾರ್ಡ್ ನಂಬರನ್ನ ಹಾಕಿದರೆ ಆ ರೇಷನ್ ಕಾರ್ಡಲ್ಲಿರೋರ ಹೆಸರುಗಳು ಬರ್ತವೆ. ಅದರಲ್ಲಿ ಯಾರ್ದಾದ್ರು ಒಬ್ಬರು ಹೆಸರಿಗೆ ಮೇಲೆ ಕ್ಲಿಕ್ ಮಾಡಿದ್ರ ಮೇಲೆ ನೆಕ್ಸ್ಟ್ ನಿಮಗೆ ಇಂಗ್ಲೀಷು ಅಥವಾ ಕನ್ನಡ ಅಂತ ಕೇಳುತ್ತೆ, ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಕ್ಯಾಪ್ಚಾ ಎಂಟ್ರಿ ಕೇಳುತ್ತೆ. ಕ್ಯಾಪ್ಚಾ ಅದರಲ್ಲಿ ಏನು ಶೋ ಆಗಿದೆಯೋ ಅದನ್ನೇ ಎಂಟ್ರಿ ಮಾಡಿ. ಎಂಟ್ರಿ ಆದ್ರ ಮೇಲೆ ಆಧಾರ್ ಕಾರ್ಡ್ ಬಗ್ಗೆ ಒಂದು ಡಿಕ್ಲರೇಷನ್ ಬರುತ್ತೆ. ಆ ಡಿಕ್ಲರೇಷನ್ಗೆ ಎಸ್ ಅಂತ ಕೊಡಿ. ಕೊಟ್ಟಾದ್ರ ಮೇಲೆ ನಿಮಗೆ OTP ಕಳಿಸೋದಕ್ಕೆ ಕೇಳುತ್ತೆ. OTP ಅಂತ ಕ್ಲಿಕ್ ಮಾಡಿ. ಅದಾದ್ರ ಮೇಲೆ ನಿಮಗೆ OTP ಬರುತ್ತೆ. ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಕೊಟ್ಟಿರ್ತೀರೋ ಆ ನಂಬರಿಗೆ ಒಂದು OTP ಬರುತ್ತೆ. ಆ OTPನ ಇಲ್ಲಿ ಎಂಟ್ರಿ ಮಾಡಿ ಓಕೆ ಕೊಟ್ಟರೆ ನಿಮ್ಮ ರೇಷನ್ ಕಾರ್ಡ್ ಡೀಟೇಲ್ಸ್ ಫುಲ್ಲು ಬರುತ್ತೆ. ಒಂದು ರೇಷನ್ ಕಾರ್ಡನ್ನ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಆ್ಯಕ್ಟಿವ್ ಅಂತ ಇದ್ದರೆ ಓಕೆ, ನಿಮ್ಮದು ರೇಷನ್ ಕಾರ್ಡು ರನ್ನಿಂಗಲ್ಲಿ ಇರುತ್ತೆ. ಸೊ ಪಕ್ಕದಲ್ಲಿ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ನಿಮ್ಮ ರೇಷನ್ ಕಾರ್ಡಲ್ಲಿ ಯಾರೆಲ್ಲ ಮೆಂಬರ್ಸ್ ಇದ್ದೀರೋ ಅವರಷ್ಟು ಜನದ ಹೆಸರು ತೋರಿಸುತ್ತೆ. ಅದ್ರ ಪಕ್ಕದಲ್ಲಿ KYC ಸ್ಟೇಟಸ್ ಅಂತ ಇರುತ್ತೆ. ಅಲ್ಲಿ ಎಲ್ಲರದು ಎಸ್ ಅಂತ ಇರಬೇಕು. ಆಲ್ಮೋಸ್ಟು ಎಸ್ ಅಂತ ಇದೆ ಅಂತ ಅಂದರೆ ನಿಮ್ಮದು ರೇಷನ್ ಕಾರ್ಡ್ದು KYC ಕಂಪ್ಲೀಟ್ ಆಗಿದೆ, ಎಲ್ಲ ಮೆಂಬರ್ಸ್ದು KYC ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಅಕಸ್ಮಾತ್ ನೋ ಅಂತ ಇತ್ತು ಅಂದರೆ ನೀವು KYCನ ಕಂಪಲ್ಸರಿ ಮಾಡಿಸ್ಲೇಬೇಕು. ಹಾಗೂ ಕೆಲವ್ರದ್ದು KYC ಎಸ್ ಅಂತ ಇದ್ರೂ ಕೆಲವೊಮ್ಮೆ ನಿಮ್ಮ ನ್ಯಾಯಬೆಲೆ ಅಂಗಡಿಗೆ ಹೆಸರುಗಳು ಬಂದಿರ್ತದೆ, ಅದನ್ನು ಇನ್ನೊಮ್ಮೆ ಚೆಕ್ ಮಾಡ್ಕೊಬೇಕಾಗತ್ತೆ. ಈ 2 ಪ್ರೊಸೀಜರ್ನ ಚೆಕ್ ಮಾಡಿಕೊಂಡ್ರೆ ನಿಮ್ಮ KYC ಕಂಪ್ಲೀಟಾಗಿ ಆಗಿದೆಯಾ ಇಲ್ಲ ಅನ್ನೋದು ಕನ್ಫರ್ಮ್ ಆಗುತ್ತೆ. ಅದಾದಮೇಲೆ ನಿಮಗೆ ಬೇಕಾದರೆ ಇಲ್ಲಿ ಪಕ್ಕದಲ್ಲಿ ಪಡಿತರ ಚೀಟಿ ವಿವರ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ರೇಷನ್ ಕಾರ್ಡ್ ಸ್ಪೆಸಿಮನ್ ಕಾಪಿ ಬರುತ್ತೆ. ಇದನ್ನು ನೀವು ಪ್ರಿಂಟ್ ತಗೊಂಡು ಯೂಸ್ ಸಹ ಮಾಡ್ಕೊಬೋದು. ಸೊ ನೀವು KYC ಆಗಿದೆಯಾ ಇಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಮೊಬೈಲಲ್ಲಿ ಈಸಿಯಾಗಿ ನೀವು ಈ ಥರ ಮಾಡಿ ಚೆಕ್ ಮಾಡ್ಕೊಬೋದು. ಹಾಗಾದರೆ ಸ್ನೇಹಿತರೆ, ಅಕಸ್ಮಾತ್ ನಿಮ್ಮದು KYC ಆಗಿಲ್ಲ ಅಂತ ಅಂದರೆ ಅದನ್ನು ಎಲ್ಲಿ ಮಾಡಿಸ್ಬೇಕು ಅಂತ ಕೇಳಿದರೆ ನಿಮ್ಮ ನಿಯರೆಸ್ಟ್ ನ್ಯಾಯಬೆಲೆ ಅಂಗಡಿಲೇ ಮಾಡಿಸ್ಕೊಬೇಕಾಗತ್ತೆ. ಹಾಗಂತ ನೀವು ಯಾವ ನ್ಯಾಯಬೆಲೆ ಅಂಗಡಿಗೆ ಹೋದ್ರೂ ಆಗುತ್ತೆ, ಯಾಕಂದರೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅಂತ ಹೇಳಿ ಮಾಡಿದ್ದಾರೆ. ಸೊ ನೀವು ಬೇರೆ ರೇಷನ್ ಶಾಪಿಗೆ ಹೋದ್ರೂ ನಿಮ್ಮ KYC ಕಂಪ್ಲೀಟ್ ಮಾಡಿಕೊಡ್ತಾರೆ. ಈಗ ಬೇರೆ ಅಂದರೆ ಈಗ ಸದ್ಯಕ್ಕೆ ಗ್ರಾಮವನ್ನಾಗಲಿ ಬೇರೆ ಯಾವುದೇ ಸೈಬರ್ ಸೆಂಟರ್ಗಳಲ್ಲಿ KYC ಮಾಡಿಸೋದಕ್ಕೆ ಆಪ್ಷನ್ ಇಲ್ಲ ಪ್ರೆಸೆಂಟು. ಸೊ ಈಗ ನೀವು ಪ್ರೆಸೆಂಟ್ ಆಪ್ಷನ್ ಇರೋದು KYC ಮಾಡಿಸೋದಕ್ಕೆ ನಿಮ್ಮ ನ್ಯಾಯಬೆಲೆ ಅಂಗಡಿಗಳಲ್ಲಿ ಮಾತ್ರ. ಸೊ ಆದಷ್ಟು ಬೇಗ ನಿಮ್ಮ ನಿಯರೆಸ್ಟ್ ನ್ಯಾಯಬೆಲೆ ಅಂಗಡಿಗಳಿಗೆ ಹೋಗಿ ನೀವು ಎಲ್ಲಿ ರೇಷನ್ ತೊಗೊತಿದ್ದೀರೋ ಅದೇ ಸೊಸೈಟಿಗೆ ಹೋಗಿ KYC ಮಾಡಿಸ್ಕೊಳ್ಳಿ. ಸೆಪ್ಟೆಂಬರ್ ಎಂಡಿಗೆ ಆಲ್ಮೋಸ್ಟ್ ಕ್ಲೋಸ್ ಆಗುತ್ತೆ KYC. ನೆಕ್ಸ್ಟು ತುಂಬ ಈ ರೇಷನ್ ಕಾರ್ಡ್ಗಳನ್ನು ಪರಿಷ್ಕರಣೆ ಮಾಡಿದರೆ ನಿಮ್ಮ ಹೆಸರುಗಳು ಡಿಲೀಟ್ ಆಗೋ ಚಾನ್ಸಸ್ ಇದೆ. ಸೊ ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಕೊಳ್ಳಿ. ಇದಾಗಿತ್ತು ಇವತ್ತಿನ ವಿಷಯ. ಹಾಗೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ, ಹಾಗೆ ಗ್ರಾಮವನ್ ರಿಲೇಟೆಡ್ ಸರ್ವಿಸ್ಗಳಿಗೋಸ್ಕರ, ಹಾಗೆ ಜಾಬ್ ಡೀಟೇಲ್ಸ್ಗೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಾ ಇರೋ ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್.